ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಮನೆಯಲ್ಲಿ ನೋಡಿದ ತಕ್ಷಣ. ಬಟ್ ವೆಬ್ ಸೀರೀಸ್ ಬೇರೆ ಭಾಷೆಯಲ್ಲಿ ನೋಡಿದಾಗ ನಮಗೂ ಈ ಥರದ ಒಂದು ಪ್ರಾಸೆಸಲ್ಲಿ ತೊಡಕಬೇಕು ಅಂತ ಆಸೆ ಆಗ್ತಾಯಿತ್ತು. PRKಯಿಂದ ಫೋನ್ ಬಂದಾಗ ಸ್ವಾಮಿ ಸರ್ ನನಗೆ ಫೋನ್ ಮಾಡಿದ್ದು. PRKಯಿಂದ ಫೋನ್ ಬಂದ ತಕ್ಷಣ ನಾವು ಕುರ್ಚಿ ಮೇಲೆ ಎಲ್ಲಿದ್ರು ನಿಂತ್ಕೊಂಡು ಮಾತಾಡ್ತೀವಿ, ಯಾರೇ ಫೋನ್ ಮಾಡಲಿ. ಸೊ ಆ ಥರದ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಶ್ವಿನಿ ಮೇಡಮ್ಗೆ, PRK ಸಂಸ್ಥೆಗೆ, ಹಾಗೆ ZEE5ನ RJ ಪ್ರದೀಪ್ ಸರ್ಗೆ, ಎಲ್ಲರಿಗೂ ಅವರ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಟರಾಗಿ ಬೇರೆ ಬೇರೆ ಥರದ ಒಂದು ಎಕ್ಸ್ಪ್ಲೋರ್ ಮಾಡೋಣ ಅನ್ನೋ ಒಂದು ಆಸೆ ಇರ್ತೀವಿ. ಆ ಥರದ ಒಂದು ಅವಕಾಶ ಕೊಟ್ಟಿರೋದು ಇದು. ಸೊ ಎಸ್ಪೆಷಲಿ ZEE5ಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ದೇವರಾಜ್ ಸರ್, ಇವ್ರ ಹತ್ರ ಖಜಾನೆಯಲ್ಲಿ 1000 ಕಥೆ ಇದೆ. ಭಾಳ ಅದ್ಭುತವಾದ ಕಥೆಗಳಿದ್ದಾವೆ. ತುಂಬ ಅದ್ಭುತವಾದ ಟೆಕ್ನಿಷಿಯನು ನಿಮ್ಮ ತಂಡ, ನಾಗರಾಜ್ ಇರ್ಬೋದು, ಶಿವು ಇರ್ಬೋದು, ಅವರೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎಲ್ಲ ನಟರು, ಪ್ರವೀಣ್ ಅವರು, ಪ್ರಶಾಂತ್, ಸೂಪರ್ ಸ್ಟಾರ್ ಸೂರಜ್, ಎಲ್ಲರೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ರಘು ಸರ್ ಜೊತೆ ಕೆಲಸ ಮಾಡೋದು ಅಂದರೆ ಈ ಅಭಿನಯ ಮಾಡಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ರಘು ಸರ್ ಜೊತೆ ಕೆಲಸ ಮಾಡಬೇಕು. ಈ ಪೆಟ್ರೋಲ್ ಖಾಲಿ ಆದಾಗ ಕೆಲಸ ಮಾಡ್ತೀವಲ್ಲ, ಗಾಡಿ ಪೆಟ್ರೋಲ್ ಹಾಕಿಸ್ಬೇಕಲ್ಲ, ಹಂಗೆ ಅವ್ರ ಜೊತೆ ಕೆಲಸ ಮಾಡಿದ್ರೆ 1 ವರ್ಷ ನಾವು ಆರಾಮಾಗಿ ಕೆಲಸ ಮಾಡ್ಬೋದು. ಸೊ ಇದರಲ್ಲಿ ಅದ್ಭುತವಾದ ಆ್ಯಕ್ಟರ್ಸ್ ಇದ್ದಾರೆ. ಅಲ್ಲಿ ಪುರುಷನ ಕೂತಿದ್ದಾರೆ, ಪುರುಷಾಮಣ್ಣ ಭಾಳ ಒಳ್ಳೆಯ ನಟ. ನೀವೆಲ್ಲ ಅವರ ಟ್ಯಾಲೆಂಟ್ ಏನು ಅಂತ ನೀವು ಇದರಲ್ಲಿ ನೋಡ್ತೀರಾ. ಈ ಥರದ ಒಂದು ಆ್ಯಕ್ಟರ್ಗಳಿಗೆ ಅವಕಾಶ ಕೊಟ್ಟಿರೋದಕ್ಕೆ PRK ಸಂಸ್ಥೆಗೆ, ZEE5ಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಇದೆ. ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ಕಾಯ್ತಾ ಇದ್ದೀವಿ. ಟ್ರೇಲರ್ ನೋಡಿದಾಗ ಎಲ್ರಿಗೂ ಅನಿಸುತ್ತೆ, ಪ್ರಶಾಂತ್ ಡೈಲಾಗ್ ಇದೆಯಲ್ಲ, ಹೋಪ ಎಲ್ಲ ನೋಡೋಕೆ ಹೋಪ. ಥ್ಯಾಂಕ್ ಯು.